ಇವು ಸಜ್ಜೆ ರೊಟ್ಟಿ, ಇವು ಜೋಳದ ರೊಟ್ಟಿ, ಇವು ಮೆತ್ತನ ರೊಟ್ಟಿ. ದಿನಕ್ಕೆ ಎಷ್ಟು ಪ್ಲೇಟ್ ರೊಟ್ಟಿ ಮಾರ್ತೀರಿ ಹೆಂಗ್ರಿ? ಒಂದು 50-60 ರೊಟ್ಟಿ ತರ್ತೀರಾ ಸರ್? ಹಾಕೊಡ್ರಿ ಹಂಗಾರ ಒಂದು ಪ್ಲೇಟ್ ಹಾಕೊಡ್ರಿ ನಮಗೆ ಸದ್ಯ. ಹಾಸ್ಟೆಲ್ನಾಗ ಹಿಂಗೆ ಕುತ್ಕೊಂಡು ಒಂದೇ ಪ್ಲೇಟ್ನಾಗ ರೊಟ್ಟಿದ್ವಿ. ಅಲ್ಲ ಇವ ಹಾಸ್ಟೆಲ್ನಾಗ ಕಚ್ಚಡ ಬಿಡಂಗಲ್ಲ, ಎಲ್ಲೂ ಕಚ್ಚಡ ಬಿಡಂಗಲ್ಲ. ಬನಶಂಕರಿ ದೇವಸ್ಥಾನಕ್ಕೆ ಬಂದ ಕೂಡಲೇ ಕಲ್ಯಾಣಿ ಅಂತಲ್ಲಿ ಊಟ ಸಿಗ್ತತಿ, ರೊಟ್ಟಿ ಊಟ. ಹೆಣ್ಮಕ್ಳು ಬುಟ್ಟಿ ಒಳಗೆ ತೊಗೊಂಡ್ಬರ್ತಾರೆ ರೊಟ್ಟಿ ಊಟನ, ಕಾಳು ಪಲ್ಯ, ಕೆನೆ ಮೊಸರು ಎಲ್ಲ ತೊಗೊಂಡ್ಬರ್ತಾರ ಅಂಥೇಳಿ ಭಾಳ ಸಲ ವೀಡಿಯೋಸ್ ನೋಡ್ತಿದ್ದೆ. ಆ್ಯಂಡ್ ಇವತ್ತು ಆ ಭಾಗ್ಯ ಸಿಕ್ಕೈತಿ. ಬನಶಂಕರಿ ದೇವಸ್ಥಾನದ ಎದುರುಗಡೆ ಕಲ್ಯಾಣಿ ಮೇಲ್ಗಡೆ ಈ ಒಂದು ಸಣ್ಣ ಮಂಟಪದಂಥ ಪಾತ್ರೆ ಒಳಗಡೆ ಕೂತ್ಕೊಂಡು ರೊಟ್ಟಿ ಊಟ ಮಾಡಕ್ಕೆ ಇವತ್ತು ನಮ್ಮ ಜೊತೆಗೆ ಶಾಂತಮ್ಮ ಅಂತ ಹೇಳದಾರ. ಅವರ ನಮ್ಮನ್ನು ಕರೆದು ಮಾತಾಡಿಸಿದ್ರೆ ಸರಿ ಅಂತ ಹೇಳಿ ಅವ್ರ ಜೊತೆಗೆ ಅವ್ರು ಕೊಡೋ ರೊಟ್ಟಿ ಊಟ ತಿನ್ನಕ್ಕೆ ಅಂತ ಹೇಳಿ ಬಂದೇವಿ. ಅಮ್ಮ ಎಷ್ಟು ವರ್ಷ ಆತ್ರಿ? 12 ವರ್ಷ. ಹಾಂ, ಒಂದು ಊಟಕ್ಕೆ ಎಷ್ಟು ತೊಗೊಂತೀರಿ? 2 ರೊಟ್ಟಿ, ಪಲ್ಯ, ಚಟ್ನಿ, ಮೊಸರು 40 ರೂಪಾಯಿ ತೊಗೊಂತೀವಿ, 30 ರೂಪಾಯಿ ತೊಗೊಂತೀವಿ. ಏನೇನು ಪಲ್ಯ ಏನೇನು ಇರ್ತೈತ್ರಿ? ಕಾಳು ಪಲ್ಯ ರೀ, ಬದ್ನಿಕಾಯಿ ಪಲ್ಯ, ಕೆಂಪು ಚಟ್ನಿ, ಗುರಾ ಚಟ್ನಿ, ಮಸೂರಿ. ನಿಮ್ದು ಯಾವ ಊರು ರೀ? ನಮ್ದು ದಾನಕ್ಸೂರು. ಇಲ್ಲಿಂದ ಎಷ್ಟು ದೂರ ಆಕತ್ರಿ? ನಮ್ದು ಹೋಗಿ 30, ಬರ್ರಿ 30 ರೀ, 60 ರೂಪಾಯಿ ಬಸ್. 60 ರೂಪಾಯಿ ಬಸ್ ಚಾರ್ಜ್ ರೀ. ಅಡ್ಡಿಲ್ರಿ. ಈಗ ಬಸ್ ಫ್ರೀ ಆಗೈತಲ್ರಿ, ಅನುಕೂಲ ಆಗೈತಲ್ರಿ? ಬರ್ಬಿಡ್ರಿ ಸರ್. ಹಾಂ, ಮತ್ತಾಗಿ ಲೇಟ್ ಆಗಿ ಬರ್ತೀವ್ರಿ. ಹಾಂ ರೀ. ಬಸ್ಸಿಗೆ ಬರಂಗಿಲ್ಲ, ರಿಕ್ಷಾಕ್ಕೆ ಮಾಡ್ಕೊಂಡ್ಬರ್ತೀವಿ. ಅಡ್ಡಿಲ್ಲ. ಸೊ ಏನು ಲಾಭ ಆಕತ್ತೇನ್ರಿ? ಆಕೈತ್ರಿ. ದಿನಕ್ಕೆ ಎಷ್ಟು ಪ್ಲೇಟ್ ರೊಟ್ಟಿ ಮಾರ್ತೀರಿ ಹೆಂಗ್ರಿ? ಒಂದು 50-60 ರೊಟ್ಟಿ ತರ್ತೀರಾ ಸರ್? ಹಾಂ ರೀ. ತಂದು ಕಾಟ ಆಗುತ್ತಾನ ಮಾಡ್ತೀವಿ. 500 ಆಗುತ್ತೆ, 600 ಆಗುತ್ತೆ. ಉಳಿತತ್ರಿ. ಹಾಂ, ಉಳಿತೈತಿ. ಮಂದಿ ಯಾವಾಗ ಭಾಳ ಮಂದಿ ಇರ್ತತ್ರಿ ಇತ್ತಾಗ? ಈಗ ಶ್ರಾವಣದಾಗ ಮಂದಿ ಇರ್ತೀರಿ ಸರ್. ಈ ಸಾರು ಸುಟ್ಟಿ ಕೊಟ್ಟಾಗಿರ್ತೈತಿ ಮಂದಿ. ಹಾಂ, ಹಂಗಾರೆ ನೋಡೋಂಬರ್ರಿ, ತೋರಿಸ್ರಿ ನಮ್ಗೆ ಒಂದು ಸ್ವಲ್ಪ ನಿಮ್ಮ ಬುಟ್ಟಾಗ ಏನೇನೈತಿ ಅಂತ ಹೇಳಿ. ಕಾಳು ಪಲ್ಯ ಐತ್ರಿ. ಹಾಂ, ಸಜ್ಜೆ ರೊಟ್ಟಿ ಅದ ರೀ, ಜೋಳದ. ಇವು ಸಜ್ಜಿ ರೊಟ್ಟಿನ್ರಿ? ಇವು ಸಜ್ಜೆ ರೊಟ್ಟಿ, ಇವು ಜೋಳದ ರೊಟ್ಟಿ, ಹಾಂ ರೀ. ಇವು ಮೆತ್ತನ ರೊಟ್ಟಿ, ಕೆಂಪು ಎಲ್ಲ ಕಟ್ಗೋಲ್ ರೊಟ್ಟಿನ್ರಿ? ಇವು ಕಟ್ಟಗನ್ ರೊಟ್ಟಿ, ಇವು ಕಟ್ಟಗನು, ಇವು ಮೆತ್ತನ ರೊಟ್ಟಿ. ಮೆತ್ತನ ರೊಟ್ಟಿ, ಅನ್ನ, ಪಲ್ಯವು, ಚಟ್ನಿ, ಮಸಾಲೆ. ಹಾಂ, ಅಡ್ಡಿಲ್ರಿ. ಹಾಂ, ಹಾಕ್ಕೊಡ್ರಿ ಹಂಗಾರ ಒಂದು ಪ್ಲೇಟ್ ಹಾಕ್ಕೊಡ್ರಿ ನಮಗೆ ಸದ್ಯಕ್ಕೆ. ಎಲ್ರಿ ಹೆಂಗೆ ಬಂದಿರಿ? ತೋರಿಸ್ತೇನೆ ರೀ, ನೀವು ಹಾಕ್ಕೊಡ್ರಿ ನೀವು. ಹಾಕಿನ್ರಿ ನೀವು. ನೀವು ಒಂದು ಊಟ ತೋರ್ಸಲ್ಲ. ನೀವು ಒಂದ ಈಗ ಅಲ್ಲಿ ಊಟ ಮಾಡಿದ್ವಿ, ಯಾಕೆ ಮಾಡೋಲ್ಲ? ತಗೋರಿ. ನೀವು ಒಂದು ಹಾಕಿ ಸಾಕಿ. ನಮ್ಮ ದರ್ಶಾಗ ಇನ್ನೊಂದು ಊಟ ತಗೋರಿ ಆ ಥರ. ಹಾಂ, ಇಲ್ಲ ಒಂದು ಸಾಕ್ರಿ, ಒಂದ ನೋಡ್ತೀವಿ, ಆಮೇಲೆ ಅಲ್ಲಿ ಊಟ ಮಾಡಿ ಬಂದಿರಿ. ಹಾಂ ಹಾಂ, ನೋಡ್ರಿ ಇಲ್ಲಿ ನಂಗೆ ಯಾವ್ದು ಕೊಟ್ರಿ? ಸಜ್ಜಿ ರೊಟ್ಟಿ ಕೊಟ್ರೆ? ಕೊಟ್ಟಿನಿ ಸರ್. ಹಾಂ, ಸಜ್ಜಿ ರೊಟ್ಟಿ ಕೊಟ್ಟಾರ, ಆಮ್ಯಾಗ ಗುರೆಳ್ ಚಟ್ನಿ ಕೊಟ್ಟಾರ, ಆಮ್ಯಾಗ ಏನದ ಕೆಂಪು ಚಟ್ನಿ ಕೊಟ್ಟಾರ, ಹೆಸರು ಕಾಳು ಪಲ್ಯ, ಹಾಂ, ಬದ್ನಿಕಾಯಿ ಪಲ್ಯ ಐತಿ. ನೋಡೋಣ್ರಿ ಟೇಸ್ಟ್ ಹೆಂಗೈತೆ ಅಂತ ಹೇಳಿ ಎಲ್ಲರೂ ಟೇಸ್ಟ್ ಮಾಡಿ ತೋರಿಸ್ತೇವೆ ನಿಮಗೆ. ಎಸ್, ಹಾಸ್ಟೆಲ್ನಾಗ ಹಿಂಗೆ ಕುತ್ಕೊಂಡು ಒಂದೇ ಪ್ಲೇಟ್ನಾಗ ರೊಟ್ಟಿದ್ವಿ. ಈ ರೊಟ್ಟಿ ಊಟದ ಖಾಸಿಯತ್ ಏನು ಅಂದ್ರೆ ಒಂದೇ ಪ್ಲೇಟ್ ರೊಟ್ಟಿ ಊಟ ತಗೊಂಡು 4 ಮಂದಿ ತಿನ್ನೋದು. ಯಾಕಂದ್ರೆ ಪ್ರಸಾದ ಬಿದ್ದೇವಲ್ಲ, ಹೊಟ್ಟಿ ತುಂಬೈತಿ. ರೊಟ್ಟಿ ಊಟ ತಿನ್ನೋದು. ಟೇಸ್ಟ್ ಐತ್ರಿ. ಹೆಸರು ಕಾಳು ಪಲ್ಯ ಚಲೋ ಐತಿ, ಮಸ್ತ್ ಇದೆ. ಮೊಸರು ಹಚ್ಕೊಂಡು ತಿನ್ನಾಕ ಮಾತ್ರ ರಂಗೋಣ, ನೀ ಈ ಸಲ ಬರ್ತಿದ್ಯಲ್ಲ, ತಿಂದು ಹೋಗಿದ್ದು ಇನ್ನೊಂದ್ಸಲ ಮಂದಿ ನೀವ ತೊಗೊಂಬಂದಿರ್ತೀರಿ. ರಾಕೇಶನ ನೀನ ಬಂದಿದ್ದೆ ಅಂದೆ ಲಾಸ್ಟ್ ಟೈಮ್, ತಿಂದಿದ್ದಿ ಸಣ್ಣ ಇದ್ದಾಗ ಬಂದಿದ್ದಿ. ದರ್ಶನ ನೀನ ಫಸ್ಟ್ ಟೈಮ್. ಅಲ್ಲ ಇವ ಹಾಸ್ಟೆಲ್ನಾಗ ಕಚ್ಚಡ ಬಿಡಂಗಲ್ಲ, ಎಲ್ಲೂ ಕಚ್ಚಡ ಬಿಡಂಗಲ್ಲ. ನನಗೊಂದು ಅಮ್ಮ ಶಾಂತಮ್ಮ ಈರುಳ್ಳಿ ಕೊಟ್ಟಾವ, ಈರುಳ್ಳಿ ಪಲ್ಯ. ನನಗೆ ಕಟ್ಗೋಲ್ ರೊಟ್ಟಿ ಬೇಡ ಅಂತ ಹೇಳಿ ಒಂದು ಸ್ವಲ್ಪ ಮೆತ್ತನ ರೊಟ್ಟಿ ತೊಗೊಂಡೇನಿ. ಅಲ್ಲದಾವ ರಂಗಪ್ಪನ ಅಷ್ಟೇನು ವಯಸ್ಸಾಗಿಲ್ಲ ನಂಗೆ. ರಂಗಪ್ಪಂತೆಲ್ಲ ಬಿಳೆ ಕೂದಲಾಗ್ಯಾವ್ರಿ, ವಯಸ್ಸಾಗೈತಿ. ಇಲ್ಲಿ ಫೋಕಸ್ ಮಾಡ್ರಿ ಊಟದ ಕಡೆ. ನನ್ಗೊಂದು ಪೀಸ್ ಕೊಡ್ರಿ. ಹಾಂ, ನಾ ರಾಜಕ್ಕೆ ತಿನ್ನಿಸ್ತೇನೆ. ನಾ ವಿಡಿಯೋ ಮಾಡತ್ತೇನೆ. ವಿಡಿಯೋ ಮಾಡಿದಾರನ್ನ ಬಿಟ್ಟು ತಾವ ತಿನ್ನಕತ್ತಾರ. ಎಸ್ ರಾಜೆ, ವಿಡಿಯೋ ಮಾಡಂಗೆ ಮಾಡಲಿ, ನಾವು ತಿಂತಾರಂತೆ. ಹೆಂಗೈತೆ? ಒಂದ ಸಾಕು ಅಂದಿಪ್ಪ. ಹಾಂ ಹಾಂ, ಬನಶಂಕರಿಗೆ ಬಂದು ಮನೆ ಊಟ ಏನಾದ್ರು ಎಕ್ಸ್ಪೆಕ್ಟ್ ಮಾಡತ್ತಿದ್ರ ಹಿಂಗ ಕಲ್ಯಾಣಿ ಮಂಟಪದ ಅಂತಲೇ. ಅಮ್ಮ ಇನ್ನೇನು ಕಲ್ಯಾಣಿ ಮಂಟಪದ ಅಂತಾರನ್ರಿ? ಇದನ್ನ ಮಂಟಪದ ಸಾರನ್ರಿ? ಕೋಳಿ. ಇಲ್ಲಿ ಲ್ಯಾಂಗ್ವೇಜ್ನಾಗಂತೂ ಕೋಳಿ ಅಂತಾರ್ರಿ, ಲೋಕಲ್ ಲ್ಯಾಂಗ್ವೇಜ್ನಾಗ, ಆಡು ಭಾಷೆ ಒಳಗೆ. ಸೊ
ಹೋಳಿ ಅಂತ ಹೇಳಿ ಹೋಳಿ ನೆರಳನ್ನ ಕುತ್ಕೊಂಡು ಅಮ್ಮ ಹಿಂಗೆ ಕಟ್ಗಲ್ ರೊಟ್ಟಿ ಕೊಡ್ತಿದ್ರೆ ನಾವು ತಿನ್ಕೊಂತ ಕುತ್ಕೊಳ್ಳೋದು. ಇಲ್ಲೇ ಬರ್ರಿ ಅಪ್ಪ ಸಾರ ಊಟ ಆಯ್ತು ಬರ್ರಿ. ಹಿಂಗ ಹೊಂಟರ್ನ ಕರೆದು ಊಟ ಕೊಡ್ತಾರ್ರಿ. 40 ರೂಪಾಯಿ ತಗೊಂತಾರ. 30 ಕಿಲೋಮೀಟರ್ ದೂರ ಬಂದು ಹಿಂಗ ರೊಟ್ಟಿ ಬುತ್ತಿ ಹೊತ್ಕೊಂಡ್ಬಂದು ಒಂದು 30 ಕಿಲೋಮೀಟರ್ ದೂರ ಬಂದು ರೊಟ್ಟಿ ಬುತ್ತಿ ಹೊತ್ಕೊಂಡ್ಬಂದು ನಮ್ಗೆ ಹೊಟ್ಟೆ ತುಂಬ ಊಟ ಹಾಕ್ತಾರ. 40 ರೂಪಾಯಿ ಕೊಡ್ಬೋದ್ರಿ ವರ್ತ್. ಮನೆ ಊಟ ಸಿಗ್ತದಲ್ಲ ಅಂತ ಇಂಥ ರೊಟ್ಟಿ ಊಟ ಖಾಲಿ ಮಾಡಿದ್ವಿ. ಶಾಂತಮ್ಮ ಊಟ ಮಸ್ತಿತ್ತು. ಥ್ಯಾಂಕ್ಸ್ ಬೇ ಅಮ್ಮ. ಚಲೋ ಅಲ್ಲಪ್ಪ ಇನ್ನೂ ಬರ್ಲಿಲ್ಲ ಮಕ್ಕಳು. ಯಾವಾಗಾರ ಬನಶಂಕರಿಗೆ ಬಂದ್ರ ಕಲ್ಯಾಣಿ ಅಂತಲ್ಲಿ ಶಾಂತಮ್ಮ ಇಲ್ಲೇ ಕುಂತಿರ್ತಾರ. ಇಲ್ಲೇ ಕೋಳಿ ಅಂತಲ್ಲಿ ಕೋಳಿ ಅಲ್ವೇ ಕೋಳಿ ಅಂತಲ್ಲಿ ಕುಂತಿರ್ತಾರ. ರೊಟ್ಟಿ ಮಾಡ್ತಿರ್ತಾರ. ಅವ್ರದ್ದೊಂದು ಬುತ್ತಿ ಬುಟ್ಟಿ ಇಟ್ಕೊಂಡು ರೊಟ್ಟಿಗೆ ಶಾಂತಮ್ಮನಂತಲ್ಲಿ ರೊಟ್ಟಿ ಇಸ್ಕೊಂಡು ಶಾಂತಮ್ಮನಿಗೂ ಭಾಳ ಮಂದಿ ಅದಾರ. ಶಾಂತಮ್ಮನಿಗೂ ಚಲೋ ಮಾಡ್ಕೊಟ್ಟಾರ. ಥ್ಯಾಂಕ್ಸ್ ಅಮ್ಮ.